ಜನಸಾಮಾನ್ಯರ ಮೇಲೆ ಬಜೆಟ್ ತಲೆ ಕೆಳುಕು. ಅಡುಗೆ ಮನೆಯ ಯುದ್ಧದ ಬಿಸಿ. ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆ 60 ರೂಪಾಯಿಗೆ ಏರಿಕೆಯಾಗಿರುವಂಥದ್ದು. ಜನಸಾಮಾನ್ಯರ ಬಜೆಟ್ ತಲೆ ಕೆಳಗಾಗಿದೆ. ಅಡುಗೆ ಮನೆಗೆ ಯುದ್ಧದ ಬಿಸಿ ಕೂಡ ತಟ್ಟಿದೆ. ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆ 60 ರೂಪಾಯಿ ಏರಿಕೆಯಾಗಿರುವಂಥದ್ದು. ಕಮರ್ಷಿಯಲ್ ಸಿಲಿಂಡರ್ ಬೆಲೆ 115 ರೂಪಾಯಿ ಏರಿಕೆಯಾಗಿದೆ. ಗ್ಯಾಸ್, ಪೆಟ್ರೋಲ್, ಡೀಸೆಲ್ಗಳ ಇಂಟರ್ಲಿಂಕ್ ಇದು. ಮುಂದೆ ಎಲ್ಲಾ ಬೆಲೆಗಳು ಕೂಡ ಗಗನಕ್ಕೆ ಏರುತ್ತವೆ. ಸಾಮಾನ್ಯರು, ಬಡ ಮಧ್ಯಮ ವರ್ಗಕ್ಕೆ ತಲೆ ಬಿಸಿಯ ಏರಿಕೆ ಇದು. ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾದಂತಹ ಖಂಡನೆ ಉಂಟಾಗ್ತಿದೆ. ದೇವನಹಳ್ಳಿಯಲ್ಲಿ ಜನಸಾಮಾನ್ಯರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಯುದ್ಧದ ಬಿಸಿ ಅಡುಗೆ ಮನೆವರೆಗೂ ತಟ್ಟುತ್ತಿದೆ. ಅಡುಗೆ ಮನೆಯಲ್ಲೂ ಕೂಡ ಯುದ್ಧದ ಎಫೆಕ್ಟ್ ನ ನೋಡ್ತಾ ಇದ್ದೀವಿ. ಯಾಕೆಂದ್ರೆ ಬಳಸುವಂತ ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆಯಲ್ಲಿ 60 ರೂಪಾಯಿ ಜಾಸ್ತಿ ಆಗಿರುವಂತದ್ದು. ಇನ್ನು ಕಮರ್ಷಿಯಲ್ ಸಿಲಿಂಡರ್ ಬೆಲೆ 115 ರೂಪಾಯಿ ಏರಿಕೆಯಾಗಿದೆ. ಮತ್ತೆ ಒಂದು ಅದೇ 100 ರೂಪಾಯಿ ಇದ್ರೆ ಮನೆ ಖರ್ಚು ಬೇರೆ ಏನಾದರೂ ಖರ್ಚು ನೋಡ್ಬೋದು. ಅದೇ ಥರ ಎಲ್ಲ ಇದೊಂದೇ ಅಂತಲ್ಲ, ಗ್ಯಾಸ್ ಏರಿಕೆ ಆದರೆ ಪೆಟ್ರೋಲು, ಡೀಸೆಲು ಮತ್ತು ಮನೆಗೆ ಯೂಸ್ ಮಾಡ್ತಾರಲ್ಲ ಎಲ್ಲ ಪದಾರ್ಥಗಳು, ಬೇಳೆ, ಅಕ್ಕಿ ಎಲ್ಲ ರೇಟು ಜಾಸ್ತಿ ಆಗುತ್ತೆ. ಅದರಿಂದ ಗೃಹಿಣಿಯರಿಗೆ ಸ್ವಲ್ಪ ಸರ್ಕಾರಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಸರ್ಕಾರ ಇದರಿಂದ ಗಮನ ಹರಿಸ್ಬೇಕು, ಹೆಚ್ಚಾಗಿ ಗಮನ ಹರಿಸ್ಬೇಕು. ಈಗ ಈ ಬಹುತೇಕ ಏನು ಎಲ್ಲಾ ಪದಾರ್ಥಗಳು ಜಾಸ್ತಿ ಆದ್ರೆ ನಿಮ್ಮ ವಸ್ತುಗಳು ಕೂಡ ಜಾಸ್ತಿ ಆಗುತ್ತೆ. ಕೊಂಡ್ಕೊಳ್ಳೋರು ಸಂಖ್ಯೆ ಕಡಿಮೆ ಆಗ್ಬೋದಲ್ಲ? ಕಡಿಮೆ ಆಗುತ್ತೆ. ಏನು ಅನಿಸುತ್ತೆ ಆ ವಿಚಾರ? ಬಡವ್ರಿಗೆ ಇದರಿಂದ ಜಾಸ್ತಿ ಮಂತ್ರಿಗಳೇ ಒಂದು ಹೇಳಿಕೆ ಕೊಟ್ಟಿಲ್ಲ, ನಮ್ಮಲ್ಲಿ ಇನ್ನೂ 100 ದಿವಸಕ್ಕಾಗಷ್ಟು ದಾಸ್ತಾನು ಇದೆ ಅಂತ ಹೇಳಿ. ಈ ಒಂದು ವಿಚಾರದಲ್ಲಿ ನಾವು ಯಾವುದೇ ರಾಜಕಾರಣಿ ಎಲ್ಲ ಯಾವ ಪಕ್ಷಕ್ಕೂ ಸೇರಿದವನಲ್ಲ, ಒಬ್ಬ ಸಾಮಾನ್ಯ ಪ್ರಜೆಗೆ ಹೇಳೋದಾದ್ರೆ, ಇದೇ ಮೋದಿ ಅವರು ಹಿಂದೆ ಅಧಿಕಾರಕ್ಕೆ ಬರಬೇಕಾದ್ರೆ ಆಗಿನ ಸರ್ಕಾರ 400 ರೂಪಾಯಿ ಅಡುಗೆನೆಲ್ಲ ಇದ್ದಿದ್ದನ್ನ ಖಂಡಿಸಿ ದೇಶಾದ್ಯಂತ ಹೋರಾಟ ಮಾಡಿ ನಾವು 40 ರೂಪಾಯಿ ಕೊಡ್ತೀವಿ ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳಿದ್ರು. ಇನ್ನು ಬೇಕಾದಷ್ಟು ವಿಚಾರಗಳು ಹೇಳಿದ್ರು. ಒಬ್ಬೊಬ್ಬ ಪ್ರತಿ ಪ್ರಜೆಗೂ 15,000 ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕ್ತೀವಿ ಅಂತ. ಆಮೇಲೆ ಉದ್ಯೋಗ ನಾವು ಏನೇ ಕೊಡ್ಬೇಕಾದ್ರೂ ನಮ್ದಾಗ ಐಟಮ್ ತಗೊಂಡ್ಬೇಕಾದ್ರೆ ಕಮ್ಮಿ. ಈಗ ಬಸ್ ಹೋದ್ರೆ ಬಸ್ಸಲ್ಲಿ ರೈಸ್ ಮೇಲ್ಗಳು ಮೊದಲು 6,000 7,000 ಇತ್ತು. ಈಗ ದಿನ 1,100 ಮತ್ತೆ ಬರುತ್ತೆ. ನಾವು ತಗೊಂಡ್ಬಂದು ಮಾಡೋದು ಒಂದು ರೈಸ್ ಕಮ್ಮಿ ಮೂಟೆ ಬಂದು 800 ರೂಪಾಯಿ, 750 ರೂಪಾಯಿ. ಈಗೆಲ್ಲ ಬೆಲೆ ಏರಿಕೆಗಳು ಹಿಂಗಾಗೋದಕ್ಕೆ ಕಾರಣ ಏನಿರ್ಬೋದು? ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರದವರು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬೆಲೆ ಆಗಲಿ, ವಿದ್ಯುತ್ ಶಕ್ತಿ ಬೆಲೆ ಆಗಲಿ, ಇವೆಲ್ಲ ರೈಸ್ ಆದರೆ ನೇರವಾಗಿ ಪಬ್ಲಿಕ್ ಬೆಲೆನೇ ಹೊರೆ ಬೀಳೋದು. ಜನಸಾಮಾನ್ಯರು ಇದರಿಂದ ತೊಂದರೆ ಬೀಳಬೇಕಾಗುತ್ತೆ. ಜನಸಾಮಾನ್ಯರು ಯಾವಾಗ ತೊಂದರೆ ಬೀಳ್ತಾರೆ, ಇವೆಲ್ಲ ಒಂದು ಹೊರೆ ಆದಮೇಲೆ ಒಂದು ರೇಟ್ ಜಾಸ್ತಿ ಆಗ್ತದೆ, ಒಂದಕ್ಕೊಂದು ಇಂಟರ್ಲಿಂಕ್ ಇರ್ತದೆ. ಒಂದು ಐಟಮ್ ಜಾಸ್ತಿ ಆದರೆ ಇನ್ನೊಂದ್ರ ಮೇಲೆ ಹೊರೆ ಎಕ್ಸ್ಟ್ರಾ ಆಗ್ತದೆ. ಜನ ಅಫೋರ್ಡ್ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ, ಸರ್ಕಾರಗಳು ಯಾವುದೇ ಆಗಲಿ, ಬಿಜೆಪಿ ಆಗಲಿ, ಕಾಂಗ್ರೆಸ್ ಆಗಲಿ, ಮತ್ತೊಂದಾಗಲಿ ಇನ್ನೊಂದಾಗಲಿ, ಅದು ನಮಗೋಸ್ಕರ ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳು ಮಾಡ್ತಾ ಇಲ್ಲ. ಅವ್ರಿಗೆ ಏನ್ ಬೇಕು, ಅವರು ಡೆವಲಪ್ ಆಗುವಂಥದ್ದು ಏನೋ ಒಂದೇ ಏಕೀಕರಣ ಮಾಡ್ಕೊಂಡು ಅವ್ರು ಏನೇನು ಮಾಡ್ಕೊಳ್ತಾ ಇದ್ದಾರೆ ಅದೆಲ್ಲ ಅವ್ರಿಗೆ ಮಾಡ್ಕೊಳ್ತಾರೆ. ಜನಸಾಮಾನ್ಯರಿಗೆ ಮಾತ್ರ ಯಾವುದು ಒಳ್ಳೇದಾಗೋ ಥರ ಕೆಲಸ ಮಾಡ್ತಾ ಇಲ್ಲ. ಇವಾಗ ನೋಡಿ, ಎಲ್ಲ ನಾವು ತಮ್ಮ ಕೆಲಸ ಮಾಡ್ತೀವಿ. ನಮ್ದು ಪೆಟ್ರೋಲಿಯಂ ಬೆಲೆ ಜಾಸ್ತಿ ಆದರೆ ಗಾಡಿ ಬಾಡಿಗೆ ಜಾಸ್ತಿ ಆಗುತ್ತೆ. ಬಾಡಿಗೆ